ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಹೆಸರು ಕಾಳಿಂದ ಇಡ್ಲಿ ಮಾಡತ್ತೀನಿ. ಹೆಸರು ಕಾಳು ಅಂದ್ರೆ ಮಕ್ಕಳಿಗೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಹಂಗೆ ನೆನೆಸ್ಕೊಟ್ರೆ ತಿನ್ನೋಂಗಿಲ್ಲ ಮಕ್ಕಳು. ಅದನ್ನು ನಾನು ಈ ರೀತಿ ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್ ಮಾಡತ್ತೀನಿ. ಹೆಸರು ಕಾಳಿಂದ ನಾನಾ ಥರ ರೆಸಿಪಿ ಮಾಡಿರ್ತಾರೆ. ನಾನು ಇವತ್ತು ಇಡ್ಲಿ ಮಾಡತ್ತೀನಿ ನೋಡ್ರಿ, ಸೂಪರ್ ಆಗೈತಿ. ಮತ್ತು ಅದ್ರ ಕೂಡ ಶೇಂಗಾ ಚಟ್ನಿ ಮಾಡತ್ತೀನಿ. ಶೇಂಗಾನ ಕುಕ್ಕರ್ ಒಳಗೆ ಹಾಕಿಡ್ರಿ, ಕೊಬ್ಬರಿನ ಮತ್ತು ಶೇಂಗಾನ ಭಾಳ ಸೂಪರಾದ ಚಟ್ನಿ. ಹೋಟೆಲ್ ಒಳಗೆ ಮಾಡೋದಿಲ್ಲ ಅಷ್ಟು ರುಚಿಯಾಗಿ ಚಟ್ನಿ ಮಾಡ್ಬೋದು ನೋಡ್ರಿ. ಇವತ್ತು ಹೊಸ ಟೈಪ್ ಐತಿ. ನೀವು ಒಂದ್ಸತಿ ಈ ರೀತಿ ಚಟ್ನಿ ಮಾಡಿದ್ರೆ ಹಗಲೇ ಮುಗಲೇ ದೋಸೆ, ಇಡ್ಲಿ, ಪಡ್ಡು, ಪುರಿ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿರ್ತೈತಿ. ಈಗ ವಿಡಿಯೋ ವಿಧಾನ ನೋಡ್ಕೊಂಬಂದುಬಿಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಶಶಿ ಕುಕ್ಕಿಂಗ್ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಫಸ್ಟ್ ಕುಕ್ಕರ್ ಒಳಗೆ 1 ಬೌಲಷ್ಟು ಶೇಂಗಾ, ಅರ್ಧ ಬೌಲಷ್ಟು ಕೊಬ್ಬರಿ, ಒಂದು 4ರಿಂದ 5 ಮೆಣಸಿಕಾಯಿ ಹಾಕ್ಕೊಂಡು ಅದು ಮುಳುಗೋಷ್ಟು ನೀರು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಬಾಯಿ ಮುಚ್ಚಿಟ್ಕೊಂಡ್ಬಿಡೋಣ್ರಿ. 2ರಿಂದ 3 ಸೀಟಿ ಮಾಡ್ಕೊಂಬಿಡೋಣ್ರಿ. ಇದನ್ನ ನೋಡಿರಿ, ಈಗ ಸೀಟಿ ಮಾಡ್ಕೊಂಬಂದೆ. ನಾನು 3 ಸೀಟಿ ಮಾಡಿದ್ದೆ. ಇದನ್ನು ಈಗ ತೆಗೆದು ತೋರಿಸ್ತೀನಿ. ಶೇಂಗಾ ಎಲ್ಲ ಸಾಫ್ಟಾಗಿ ಬೆಂದಿರ್ತಾವೆ. ಕೊಬ್ಬರಿ ಕುಕ್ಕರ್ ಒಳಗೆ ಯಾಕೆ ಹಾಕ್ಯವ ಅಂದ್ರೆ ಶೇಂಗಾ ಕೂಡ ಅದು ಸಾಫ್ಟಾಗಿ ಬೇಯ್ತೈತೆ ಅಂಥೇಳಿ ಹಾಕ್ಯವ ನೋಡ್ರಿ. ಆಮೇಲೆ ಮೆಣಸಿನ್ಕಾಯಿನೂ ಹಂಗೆ ಸಾಫ್ಟಾಗಿ ಈಗ ಇಷ್ಟು ನಾನು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡ್ಬಿಡ್ತೀನಿ. ಇದನ್ನು ಒಂದು ಸ್ವಲ್ಪ ಹಂಗೆ ಒಂದು 5 ನಿಮಿಷ ಬಿಡೋಣ್ರಿ, ಅದು ಪೂರ ತಣ್ಣಗಾಗಲಿ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕೋತೀನಿ ರೀ. ಆಮೇಲೆ 1 ಕಡ್ಡಿಯಷ್ಟು ಕರಿಬೇವು, ಕೊತ್ತಂಬರಿ, ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ನೀರು ಹಾಕ್ಕೊಂಡು ನಮಗೆ ಚಟ್ನಿ ಒತ್ತು ದಪ್ಪ ಬೇಕೋ ಅಥವಾ ನೀರಾಗಿ ಬೇಕೋ ಅದ್ರ ಮ್ಯಾಗ ನಿಮಗೆ ಡಿಪೆಂಡ್ ಆಗಿರ್ತೈತಿ ನೋಡಿರಿ. ಈ ರೀತಿ ನಾನು ನೀರು ಹಾಕ್ಕೊಂಡು ಈ ರೀತಿ ರುಬ್ಕೊಂಬಂದೆ. ಭಾಳ ತೆಳುವೂ ರುಬ್ಬಿಲ್ರಿ, ಭಾಳ ದಪ್ಪನೂ ರುಬ್ಬಿಲ್ಲ. ಸಾಂಬಾರು ಮಾಡಿಲ್ಲ ಅಂದವರು ಇನ್ನೂ ಸ್ವಲ್ಪ ತೆಳು ರುಬ್ಕೋಬೋದು. ಸಾಂಬಾರು ಐತಪ್ಪ ಅಂದವರು ಇದಿಷ್ಟು ಕನ್ಸಿಸ್ಟೆಂಟ್ ಕರೆಕ್ಟ್ ಐತೆ ನೋಡಿರಿ. ಈಗ ಇದಕ್ಕೆ ನಾವು ಸಣ್ಣ ಒಗ್ಗರಣೆ ಹಾಕ್ಕೊಂಬಿಡೋಣ. ಎಣ್ಣೆ ಕಾಸ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು ಅಷ್ಟು ಹಾಕ್ಕೊಂಬಿಟ್ಟೇನೆ ನಾನು. ಹಾಕ್ಕೊಂಡು ಈಗ ಚಟ್ನಿ ಮ್ಯಾಗ ಒಗ್ಗರಣೆ ಹಾಕ್ಬಿಟ್ರೆ ಆಹಾ ಘಮ ಘಮ ಅಂತೈತೆ ನೋಡಿರಿ ಶೇಂಗಾ ಚಟ್ನಿ. ನೀವು ಒಂದ್ಸತಿ ಮನೆಯೊಳಗೆ ಈ ರೀತಿ ಟ್ರೈ ಮಾಡಿರಿ. ಹಗಲೇ ಮುಗಲೇ ಇದನ್ನು ಮಾಡ್ಕೊಂಡು ತಿಂತೀರಿ. ಹೋಟೆಲ್ಗಿಂತನೂ ರುಚಿಯಾಗೈತೆ ನೋಡಿರಿ. ಈಗ ಇದನ್ನು ಸೈಡ್ಗೆ ಇಟ್ಕೊಂಡ್ಬಿಡೋಣ. ಹೆಸರು ಕಾಳು ಇಡ್ಲಿ ಮಾಡಿಬಿಡೋಣ ನೋಡಿರಿ. ಒಂದು ಅರ್ಧ ಕಪ್ ಅಷ್ಟು ನಾನು ಹೆಸರು ಕಾಳು ತೊಗೊಂಡೇನಿ ನೋಡಿರಿ. ಇಷ್ಟ ಸಾಕ್ರಿ. ಇಷ್ಟರಿಂದ ನಾವು ಒಂದು ಎಷ್ಟು 10 ಇಡ್ಲಿ ಮಾಡ್ಬೋದು ನೋಡಿರಿ. ಈಗ ಅರ್ಧ ಕಪ್ ಇವನ್ನ ಹೆಸರು ಕಾಳನ್ನ ತೊಳೆದು ನೆನೆಯಕ್ಕೆ ಇಟ್ಟಿದ್ದೆ. ನಾನು ರಾತ್ರಿ ಹಾಕಿಟ್ಟಿದ್ದೆ ನೋಡಿರಿ ಹೆಸರು ಕಾಳು. ಬೆಳಗ್ಗೆ ಎದ್ದು ಈ ಬ್ರೇಕ್ಫಾಸ್ಟ್ ಮಾಡತ್ತೇನೆ ನಾನು. ಇನ್ಸ್ಟೆಂಟಾಗಿ ಮಾಡ್ಬೋದು ರೀ. ರಾತ್ರಿ ಹೆಸರು ಕಾಳು ನೆನಪಾಗ್ಲಿಕ್ಕೆ ಹುರಿದಾದ್ರೂ ಮಾಡ್ಕೋಬೋದು ನೀವು. ಆದರೆ ಹೆಚ್ಚಾನ ಟೇಸ್ಟ್ ಬರೋದಂದ್ರೆ ಈ ರೀತಿ ನೆನೆಸಿ ಮಾಡಿದ್ರೆ ಟೇಸ್ಟ್ ಬರ್ತೈತಿ. ಈಗ ಹೆಸರು ಕಾಳೆಲ್ಲ ನೆಂದಿದ್ದು ನೋಡ್ರಿ, ಅದನ್ನು ಒಂದು ಬುಟ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ. ಅದ್ರೊಳಗೆ ಮಿಕ್ಸ್ ಮಾಡೋಕೆ ಕರೆಕ್ಟ್ ಆಗೋಲ್ಲ ಅಂತೇಳಿ ದೊಡ್ಡ ಬುಟ್ಟಿಗೆ ಹಾಕ್ಕೊಂಡೀನಿ ನೋಡ್ರಿ. ಎಷ್ಟು ಚಲೋ ನೆಂದಾವ ಹೆಸರು ಕಾಳು. ಪೂರ್ತಿ ಕೈಯಾಗಿ ಹಿಂಗೆ ಚೂಟಿದ್ರೆ 2 ಭಾಗ ಆಗ್ತಾವೆ. ಆ ರೀತಿ ನೆಂದಿರ್ಬೇಕು ಸಾಫ್ಟಾಗಿ. ಇಡ್ಲಿ ರವೆ ತೊಗೊಂಡೇನಿ ನೋಡ್ರಿ. ನಾನು ಎಷ್ಟು ಹೆಸರು ಕಾಳು ತೊಗೊಂಡಿದ್ನಲ್ಲ ಅಷ್ಟು ಇಡ್ಲಿ ರವೆ ತೊಗೊಂಡೇನಿ. ಇದನ್ನು ತೊಳೆದು ಆ ಹೆಸರು ಕಾಳು ಒಳಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನಿಮ್ಗೆ ಇಡ್ಲಿ ರವೆ ಇಷ್ಟ ಇಲ್ಲ ಅಂದ್ರೆ ಬಾಂಬೆ ರವಾನ ಹುರಿದು ಹಾಕ್ಕೋಬೇಕ್ರಿ. ಹಂಗೆ ಹಾಕ್ಕೋಬಾರ್ದು ಬಾಂಬೆ ರವೆ. ಅದು ಯಾಕಂದ್ರೆ ಜಲ್ದಿನ ಮೆತ್ತಗಾಕೈತಲ್ಲ ಬಾಂಬೆ ರವೆ, ಹಾಗಾಗಿ ಹುರಿದು ಹಾಕ್ಕೊಂಡ್ರೆ ಜಲ್ದಿ ಮೆತ್ತಗಾಗೋಂಗಿಲ್ಲ. ಈಗ ಇಡ್ಲಿ ರವಾನ ಹೆಸರು ಕಾಳು ಕೂಡ ಕೂಡಿಸಿದೆ. ಅದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಮೊಸರು ಹಾಕೋತೇನೆ ನೋಡಿರಿ. ಮೊಸರು ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಬಾಯಿ ಮುಚ್ಚಿ ಸೈಡ್ಗೆ ಇಟ್ಕೊಂಡ್ಬಿಡೋಣ. ಅದು ಹೆಸರು ಕಾಳು ರವೆ ಎಲ್ಲ ಸ್ವಲ್ಪ ಮೊಸರೊಳಗೆ ನೆನೀತೈತಿ ಅಂಥೇಳಿ 5 ನಿಮಿಷ ಸೈಡ್ಗೆ ಇಟ್ಟಿದ್ದೆ. ಅದನ್ನೀಗ 5 ನಿಮಿಷ ಆಯ್ತು ನೋಡಿರಿ. ಅಂದ್ರೆ ಸ್ವಲ್ಪ ಜಲ್ದಿ ಉಬ್ತೈತಿ, ಚಲೋ ಮೆತ್ತಗಾಕ್ಕವು ಇಡ್ಲಿ ಅಂಥೇಳಿ ಮಾಡಿದೆ ಹಿಂಗೆ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ನೀರು ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಂದ್ರಿಲ್ಲ. ನೀವು ನೋಡ್ಕೊಂಡು ಹಾಕೋರಿ. ಒಂದು 4 ಹಸಿಮೆಣ್ಸಿಕಾಯಿ ಹಾಕ್ಕೊಂಡೀನಿ. ನಿಮ್ಗೆ ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ಒಂದು ಅರ್ಧ ಇಂಚ್ ಶುಂಠಿ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತೀನಿ ನೋಡಿರಿ ನಾನು. ನೀವು ನೋಡ್ಕೊಂಡು ರುಬ್ಕೋರಿ ನೋಡಿರಿ. ಇಡ್ಲಿ ಹಿಟ್ಟು ಇರ್ತೈತಲ್ಲ ನಮ್ಗೆ ಸೇಮ್ ಅದೇ ರೀತಿನ ಬರ್ಬೇಕ್ರಿ ಇದು. ಹೆಚ್ಚಿಗೆ ನೀರು ಹಾಕೋಬೇಡ್ರಿ. ಹೆಚ್ಚಿಗೆ ನೀರು ಹಾಕಿದ್ರೆ ಇಡ್ಲಿ ಉಬ್ಬೋಂಗಿಲ್ಲ ಮತ್ತು ಚಲೋನೂ ಆಗೋದಿಲ್ಲ ನೋಡ್ರಿ. ಸ್ವಲ್ಪನೂ ಉದ್ದಿನಬೇಳೆ ನೆನೆಸೋದು ಬೇಡ, ರುಬ್ಬೋದು ಬೇಡ. ನಾವು ಹೆಸರು ಕಾಳೊಳಗೆ ಈ ರೀತಿ ಸೂಪರಾಗಿ ಹೆಲ್ದಿಯಾಗಿ ಇಡ್ಲಿ ಮಾಡ್ಕೋಬೋದು ರೀ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1-2 ಚಿಟಿಕೆಯಷ್ಟು ಸೋಡಾ, ಇಡ್ಲಿ ಪುಡಿ ಹಾಕ್ತೇವಲ್ಲ ಅದನ್ನು ಹಾಕ್ಕೊಂಡು ಈ ರೀತಿ ಉಡಿಬೇಕು ನೋಡಿರಿ ಹಿಟ್ಟು.
ಚಮಚಲ್ಲೇ ಮಾಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅದು ಸರಿಯಾಗಿ ಬರೋದಿಲ್ಲ. ಈ ರೀತಿ ಕೈಲೇ ಉಡಿದ್ರೆ ಹಿಟ್ಟು ಉಬ್ಬಿ ಬರ್ತೈತಲ್ರಿ, ಅದು ಇಡ್ಲಿ ಸಾಫ್ಟಾಗಿ ಉಬ್ಬಿತಾವೆ. ಅಂದ್ರೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಉಡಿಯೋದಂತಾರೆ, ಆ ಕಡೆ ಕಲಸೋದಂತಾರೆ. ನೀವು ಯಾವುದಾದ್ರೂ ತಿಳ್ಕೊಬೋದು ನೋಡಿರಿ. ಇಷ್ಟು ಈ ರೀತಿ ಇರ್ಬೇಕು ನಮ್ಗೆ ಇಡ್ಲಿ ಹಿಟ್ಟು. ಈಗ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇವನ್ನ ಹಿಟ್ಟು ಹಾಕೊಂಡ್ಬಿಡೋಣ. ನಾವು ರೆಡಿ ಮಾಡಿಟ್ಟಿದ್ದಿಲ್ಲ ಹೆಸರು ಕಾಳಿನ ಹಿಟ್ಟು, ಅದನ್ನ ಹಾಕೊಂಡ್ಬಿಡ್ತೇನೆ ನೋಡಿರಿ. ಎಲ್ಲದಕ್ಕೂ ಅಷ್ಟಷ್ಟು ಒಂದೊಂದು ಸ್ಪೂನು ಹಾಕ್ಕೊಂಡೆ. ನೀವು ಮಕ್ಕಳಿಗೆ ಹಗಲೇ ಮುಗಲೇ ಇದನ್ನ ಮಾಡಿಕೊಡ್ತೀರಿ, ಇದರಲ್ಲೇ ದೋಸೆನೂ ಭಾರಿ ಸೂಪರ್ ಆಗಕ್ಕವು. ಇದ ಹಿಟ್ಲೆ ನೀವು ದೋಸೆ ಇಡ್ಲಿ ಬೇಡಂದ್ರೆ ದೋಸೆ ಪಡ್ಡ ಅದನ್ನಾದರೂ ಮಾಡ್ಕೊಂಡು ತಿನ್ಬೋದು ನೋಡಿರಿ. ಈಗ ತೋರ್ಸಾದೆಲ್ಲ ನಿಮಗೆ ಇಡ್ಲಿ ಸಾಫ್ಟಾಗಿ ಪೂರ ಅದು ಇದಕ್ಕೆ ಹತ್ಯಾವ. ಈಗ ಬೇಯೋಕ್ಕಿಂತ ಮುಂಚೆ ಈಗ ಬೆಂದಾದ್ಮೇಲೆ ತೋರಿಸ್ತೀನಿ ನೋಡಿರಿ. ಎಷ್ಟು ಉಬ್ಬಿ ಬಂದಾವಲ್ಲ. ನಾವು ಎಷ್ಟು ಉಡಿತೇವಲ್ಲ ಅಂದ್ರೆ ಎಷ್ಟು ಕಲಿಸ್ತೇವಲ್ಲ ಅಷ್ಟು ಚಲೋ ಬರ್ತಾವೆ ಇಡ್ಲಿ ನೋಡಿರಿ. ಉಬ್ಬಿ ಬಂದಾವಲ್ಲ, ಅವನ್ನ ಆರಕ್ಕೆ ಇಟ್ಬಿಡೋಣ್ರಿ. ಒಂದು 2 ನಿಮಿಷ ಆರಿದ್ಮ್ಯಾಗ ಅವನ್ನ ತೆಗಿಬೇಕ್ರಿ, ಇಲ್ಲಾಂದ್ರೆ ಅಂಟ್ಕೊಂಡಿರ್ತಾವಲ್ಲ ಮುರಿತಾವ. ಈಗ ನಾನು ಕೊಬ್ಬರಿ ಶೇಂಗಾ ಚಟ್ನಿ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡೆ ನೋಡಿರಿ. 6ರಿಂದ ಈ ರೀತಿ ತೆಗ್ಯಾಕೆ ಬರ್ತಾವೆ ಜಲ್ದಿ. ಎಲ್ಲ ಇಡ್ಲಿನೂ ತಕ್ಕೊಂಡೆ, 3 ತೋರಿಸೆ ನೋಡಿರಿ. ಎಷ್ಟು ಸಾಫ್ಟಾಗಿ ಬೆಂದಾವ ನೋಡಿರಿ, ಎಷ್ಟು ಚಲೋ ಆಗವಲ್ಲ, ಮಸ್ತಾಗ್ಯಾವು. ಇಡ್ಲಿ ಹಂಗೆ ಮೆತ್ತಗಾಗ್ಯಾವ. ನೀವು ಒಂದು ಸತಿ ಮನೆಯೊಳಗೆ ಈ ರೀತಿ ಮಾಡ್ಕೊಂಡು ತಿನ್ನಿರಿ, ಹೆಂಗಾಗ್ಯಾವ ಅಂತ ಹೇಳ್ರಿ. ಶಶಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಕಮೆಂಟ್, ಶೇರ್, ಲೈಕ್ ಮಾಡಿರಿ. ಮತ್ತು ವಿಡಿಯೋ ಕೆಳಗೆ ಹೈಪ್ ಅಂತೇಳಿ ಒಂದು ಬಟನ್ ಇರ್ತೈತಿ, ಅದನ್ನು ಒತ್ತಿರಿ. ನಾವು ಇನ್ನೂ ಹೊಸ ವೀಡಿಯೋ ಮಾಡಿದ್ದು ನಿಮಗೆ ಬರ್ತಾವೆ. ಮತ್ತು ನಮ್ಗೆ ಇನ್ನಷ್ಟು ಇಂಟ್ರೆಸ್ಟ್ ಬರ್ತೈತೆ ಹೊಸ ವೀಡಿಯೋ ಮಾಡೋಕ್ಕೆ, ಹೆಲ್ದಿಯ ವೀಡಿಯೋ ಮಾಡೋಕ್ಕೆ. ಈಗ ನಾ ಮಾಡತ್ತಿದ್ದ ವೀಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವ ಊರಿಂದ ಯಾವ ಕಡೆಯಿಂದ ನೋಡತ್ತೀರ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ ಎಷ್ಟು ಮಸ್ತ್ ಐತಲ್ಲ, ಸೂಪರ್ ಆಗೈತಿ. ಇದೇ ಥರ ವೀಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.